ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ಇವತ್ತು ನಾವು ಕಡಲೆಬೇಳೆ ಮಿಕ್ಸ್ಚರನ್ನು ಈಸಿಯಾಗಿ 10 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ ಕಡಲೆಬೇಳೆಯನ್ನು 4ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಈ ನೀರೆಲ್ಲ ತೆಗೆದ ನಂತರ ಇದನ್ನು ಒಂದು ಬಟ್ಟೆ ಮೇಲೆ ಸೇರಿಸಿ ಈ ನೀರೆಲ್ಲ ಹೋಗೋ ಥರ ಚೆನ್ನಾಗಿ ಬಟ್ಟೆಯಿಂದ ಹೊತ್ತಿ ನೀರನ್ನೆಲ್ಲ ತೇವಾಂಶನ ತೆಗಿಬೇಕು. ನಿಮಗೆ ಅರ್ಜೆಂಟಾಗಿ ಬೇಕಾದರೆ ಫ್ಯಾನ್ ಕೆಳಗಡೆ ಇಟ್ಬಿಡಿ, ಬೇಗ ಆರ್ಕೊಳ್ಳುತ್ತೆ. ನೋಡಿ, ಈ ರೀತಿ ಕಡಲೆಬೇಳೆಯಲ್ಲಿರ್ತಕ್ಕಂಥ ತೇವಾಂಶವನ್ನು ಎಲ್ಲ ತೆಗೆದು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನಂತರ ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಈ ಥರ ಮೊದಲಿಗೆ ನಾವು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗಿರತ್ತೆ. ಈ ತೇವಾಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹುಕ್ಕಿಬಿಡುತ್ತೆ. ಆದಷ್ಟು ಬಾಣಲೆಯನ್ನು ದೊಡ್ಡದಿಟ್ಕೊಳ್ಳಿ, ಆವಾಗ ಇದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಆ ರೀತಿ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಎಣ್ಣೆಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲವನ್ನು ಫ್ರೈ ಮಾಡ್ಕೊಂಡ ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಬಿಡಿ. ಉಳಿದಿರ್ತಕ್ಕಂಥ ಎಣ್ಣೆನೆಲ್ಲ ಟಿಶ್ಯೂ ಪೇಪರು ಎಳ್ಕೊಬಿಡುತ್ತೆ. ಸ್ವಲ್ಪ ಬಿಸಿಯಾಗಿರುವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಖಾರ ತಿನ್ನೋದಾದರೆ ಖಾರಕ್ಕೆ ಅನುಸಾರವಾಗಿ ಆಚೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಚಾಟ್ ಮಸಾಲೆ. ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ಖಾರ ತಿನ್ನೋದಿಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಸಹ ಇದರಲ್ಲಿ ಸೇರಿಸ್ಕೊಡಿ. ಅವ್ರು ತುಂಬ ಖುಷಿಯಿಂದ ಸ್ವೀಟು, ಖಾರ, ಉಪ್ಪು ಎಲ್ಲ ಇರೋದರಿಂದ ತಿಂತಾರೆ. ನೋಡಿ, 10 ನಿಮಿಷದಲ್ಲಿ ಕಡಲೆಬೇಳೆ ಮಿಕ್ಸ್ಚರನ್ನು ರೆಡಿ ಮಾಡ್ಕೋಬಹುದು. ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಹಾಗೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.